ಡಿವೋರ್ಸ್ ತಗೊಂಡ್ರೆ ಮೇಂಟೆನೆನ್ಸ್ ಸಿಗುತ್ತೋ ಇಲ್ವೋ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಕೋರ್ಟ್ ಮೇಂಟೆನೆನ್ಸ್ ಕೊಡುವಾಗ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರುತ್ತೆ ಹಾಗೂ ಯಾರ್ಯಾರಿಗೆ ಮೇಂಟೆನೆನ್ಸ್ ಸಿಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಮೇಂಟೆನೆನ್ಸ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಬೇಸಿಕ್ ಲಿವಿಂಗ್ ಎಕ್ಸ್ಪೆನ್ಸಸ್, ಫುಡ್, ಕ್ಲೋತಿಂಗ್, ಶೆಲ್ಟರ್ ಮತ್ತು ನೆಸೆಸಿಟೀಸ್ನ ಕಾನೂನು ಪ್ರಕಾರವಾಗಿ ಪಡೆಯುವಂತ ಹಕ್ಕು. ಮೇಂಟೆನೆನ್ಸ್ ಯಾರ್ಯಾರು ಸಿಗುತ್ತೆ ಅಂತ ಅಂದ್ರೆ ವೈಫ್ಗೆ, ಚಿಲ್ಡ್ರನ್ಗೆ, ಪೇರೆಂಟ್ಸ್ಗೆ, ಡಿವೋರ್ಸ್ಡ್ ವೈಫ್ಗೆ. ಹಸ್ಬೆಂಡೇ ಯಾವಾಗಲೂ ಮೇಂಟೆನೆನ್ಸ್ ಕೊಡಬೇಕಾ ಅಂತ ಅಂದ್ರೆ ನೋ. ಕೋರ್ಟ್ ನೋಡುತ್ತೆ ಇನ್ಕಮ್ ಎಷ್ಟಿದೆ, ಅರ್ನಿಂಗ್ ಕೆಪಾಸಿಟಿ ಇದೆಯಾ, ಡಿಪೆಂಡೆಂಟ್ ಯಾರು, ಕೇಸ್ನ ಫ್ಯಾಕ್ಟ್ಸ್ ಏನು. ಮೇಂಟೆನೆನ್ಸ್ ಕೇಳೋ ಪ್ರತಿ ವೈಫ್ಗೂ ಮೇಂಟೆನೆನ್ಸ್ ಸಿಗುತ್ತಾ ಅಂದ್ರೆ ನೋ. ಕೋರ್ಟ್ ಕನ್ಸಿಡರ್ಸ್ ವೈಫ್ ಇನ್ಕಮ್, ಹಸ್ಬೆಂಡ್ ಇನ್ಕಮ್, ಲಿವಿಂಗ್ ಸ್ಟ್ಯಾಂಡರ್ಡ್, ಫೈನಾನ್ಷಿಯಲ್ ಕಂಡೀಷನ್, ಕೇಸ್ ಫ್ಯಾಕ್ಟ್. ಡಿವೋರ್ಸ್ ಆದ್ಮೇಲೆ ಮೇಂಟೆನೆನ್ಸ್ ಸಿಗುತ್ತಾ ಅಂದ್ರೆ ಎಸ್, ಇನ್ ಸಮ್ ಕೇಸಸ್ ಬಟ್ ನಾಟ್ ಆಲ್ ದ ಕೇಸಸ್. ಮಕ್ಕಳು ಮೇಂಟೆನೆನ್ಸ್ ಕೇಳ್ಬೋದಾ ಅಂತ ಅಂದ್ರೆ ಎಸ್, ಮೈನರ್ ಕಿಡ್ ಹ್ಯಾಸ್ ಮೇಂಟೆನೆನ್ಸ್ ರೈಟ್ಸ್. ಪೇರೆಂಟ್ಸ್ ಮೇಂಟೆನೆನ್ಸ್ ಕೇಳ್ಬೋದಾ ಅಂತ ಅಂದ್ರೆ ಎಸ್, ಅವ್ರಿಗೆ ಜೀವನ ನಡೆಸಕ್ ಕಷ್ಟ ಇದ್ರೆ ಅವ್ರು ಮೇಂಟೆನೆನ್ಸ್ ಕೇಳ್ಬೋದು. ಮೇಂಟೆನೆನ್ಸ್ ಅಮೌಂಟ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಅಂದ್ರೆ ಕೋರ್ಟ್ ಕನ್ಸಿಡರ್ಸ್ ಇನ್ಕಮ್, ಎಕ್ಸ್ಪೆನ್ಸಸ್, ಲಯಬಿಲಿಟೀಸ್, ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್. ಇದನ್ನೆಲ್ಲ ನೋಡಿ ಮೇಂಟೆನೆನ್ಸ್ ಅಮೌಂಟ್ ಎಷ್ಟು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.